ಆತ್ಮೀಯ ಶಿಕ್ಷಕ ಆಕಾಂಕ್ಷಿಗಳೇ, ತಮ್ಮೆಲ್ಲರಿಗೂ ಸ್ವಾಗತ. PST, GPSTR, HSTR ಮತ್ತು PU ಲೆಕ್ಚರರ್ ರಿಕ್ರೂಟ್ಮೆಂಟ್ ಶಿಕ್ಷಕರ ನೇಮಕಾತಿ 2026. ಬನ್ನಿ ವೀಕ್ಷಕರೇ, ಕೆಲವೊಂದು ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ. ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, 2026ನೇ ಸಾಲಿನ PST, GPSTR ಮತ್ತು HSTR ಶಿಕ್ಷಕರ ನೇಮಕಾತಿ ಕುರಿತು ಅಧಿಕೃತ ಪ್ರಕಟಣೆ ಶಾಲಾ ಶಿಕ್ಷಣ ಇಲಾಖೆಯಿಂದ ಬಿಡುಗಡೆಯಾಗಿಲ್ಲ. ಭಾಳಷ್ಟು ಶಿಕ್ಷಕ ಆಕಾಂಕ್ಷಿಗಳು ಫೆಬ್ರವರಿಯಲ್ಲಿ ನೋಟಿಫಿಕೇಷನ್ ಆಗ್ಬೋದು, ಮಾರ್ಚ್ನಲ್ಲಿ ನೋಟಿಫಿಕೇಷನ್ ಆಗ್ಬೋದು ಅಂತ ಕಾದು ವೆಯ್ಟ್ ಮಾಡ್ತಾಯಿದ್ರು. ಬಟ್ ಇಂಟರ್ನಲ್ ರಿಸರ್ವೇಷನ್ ಕಾರಣದಿಂದ ನೋಟಿಫಿಕೇಷನ್ ಆಗಿಲ್ಲ ಮಾರ್ಚ್ ತಿಂಗಳಲ್ಲಿ. ಹಾಗಾಗಿ ಒಂದು ನಿರೀಕ್ಷಿತ ದಿನಾಂಕಗಳು, ಎಕ್ಸ್ಪೆಕ್ಟೆಡ್ ಟೆಂಟೇಟಿವ್ ಡೇಟ್ಸ್ ಏನಾಗಬಹುದು, ಮುಂದೆ ನೋಟಿಫಿಕೇಷನ್ ಯಾವಾಗ ಬರಬಹುದು ಅಂತ ನೋಡ್ತಾ ಬಂದರೆ, ಅಧಿಸೂಚನೆ ಕುರಿತು ಮಾರ್ಚ್ ಕೊನೆಯ ವಾರ ಅಥವಾ ಏಪ್ರಿಲ್ 2026ರಲ್ಲಿ ನೋಟಿಫಿಕೇಷನ್ ನಿರೀಕ್ಷಿಸಬಹುದು. ಮೇ ಬಿ ಬರಬಹುದು ನೋಟಿಫಿಕೇಷನ್ ಅನ್ನೋದ್ರ ಬಗ್ಗೆ ವೇಟ್ ಮಾಡ್ತಾ ಇದ್ದಾರೆ. ಸೊ ಏಪ್ರಿಲ್ನಲ್ಲಿ ನೋಟಿಫಿಕೇಷನ್ ಸ್ಟಾರ್ಟ್ ಆದರೆ ಏಪ್ರಿಲ್ ಕೊನೆ ವೀಕ್, ಲಾಸ್ಟ್ ವೀಕ್ನಲ್ಲಿ ನಿಮಗೆ ಅಥವಾ ಮೇ ಫಸ್ಟ್ ವೀಕ್ವರೆಗೂ ಅಪ್ಲಿಕೇಶನ್ ಡೆಡ್ಲೈನ್ ಆಗಿರುತ್ತೆ. ಮೇ ಅಥವಾ ಜೂನ್ನಲ್ಲಿ ಒಂದು ತಿಂಗಳು ಟೈಮ್ ಕೊಡ್ತಾರೆ ನಿಮಗೆ. ಅಪ್ಲಿಕೇಶನ್ ಮುಗಿದ ತಕ್ಷಣವೇ ಆಫ್ಟರ್ 1 ಮಂತ್ ಆರ್ 1.5 ಮಂತ್ ನಿಮಗೆ ಎಕ್ಸಾಮಿನೇಷನನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಮೇ ಬಿ ಏಪ್ರಿಲ್ 2026ರಲ್ಲಿ ಅಧಿಸೂಚನೆ ಬರಬಹುದು ಎಂಬ ಸಾಧ್ಯತೆಗಳಿವೆ. ಆದರೆ ಇದು ಇನ್ನೂ ಅಧಿಕೃತವಾಗಿ ದೃಢಪಟ್ಟಿಲ್ಲ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯಾಗಿರುತ್ತೆ. ಸೊ ಹಾಗಾಗಿ ಅಭ್ಯರ್ಥಿಗಳಿಗೆ ಸಲಹೆ ಏನಿದೆ ಅಂತ ನೋಡ್ತಾ ಬಂದರೆ, ಮಾರ್ಚ್ ಅಂತ್ಯದಲ್ಲಿಯೇ ಸಿದ್ಧತೆ ಆರಂಭಿಸಿ, ಅಧಿಸೂಚನೆ ಯಾವಾಗ ಬೇಕಾದರೂ ಬರಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ ವೀಕ್ಷಕರೇ. ಸೊ ಹಾಗಾಗಿ ಪರೀಕ್ಷೆಗೆ ನೀವು ಈಗಾಗಲೇ ತಯಾರಿಯನ್ನು ಪ್ರಾರಂಭಿಸಬೇಕಾಗುತ್ತೆ. ಬಿಕಾಸ್ ಟೈಮ್ಲೈನ್ ಬಹಳ ಕಮ್ಮಿ ಆಗಿರುತ್ತೆ. ಏಪ್ರಿಲ್ನಲ್ಲಿ ನೋಟಿಫಿಕೇಷನ್ ಬಂದರೆ ಜೂನ್ನಲ್ಲಿ ನಿಮಗೆ ಎಕ್ಸಾಮಿನೇಷನ್ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಪ್ರಿಪ್ರೇಷನ್ ಮಾಡಿ. ಮಾಹಿತಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫ್ರೆಂಡ್ಸ್.